ಅದೊಂದು ಕಾಲವಿತ್ತು. ಯಾವುದೇ ಸಂದೇಶವನ್ನು ಒಬ್ಬ ವ್ಯಕ್ತಿಗೆ ತಲುಪಿಸಬೇಕೆಂದರೆ ಒಂದು ಪತ್ರದಲ್ಲಿ ಬರೆದು ಅದನ್ನು ಪಾರಿವಾಳ ಅಥವಾ ಹದ್ದಿನ ಕಾಲಿಗೆ ಕಟ್ಟಿ ಹಾರಿ ಬಿಡುತ್ತಿದ್ದರು. ಆ ಪಕ್ಷಿಯ ಕಾಲಿಗೆ ಕಟ್ಟಿ ಕಳುಹಿಸಿರುವ ಸಂದೇಶ ಯಾವಾಗ ತಲುಪುತ್ತದೋ ಎಂದು ಕಾಯುತ್ತಾ ಇರಬೇಕಿತ್ತು. ಅಕಸ್ಮಾತ್ ಆ ಪಕ್ಷಿಗಳು ಸರಿಯಾದ ವ್ಯಕ್ತಿಗಳಿಗೆ ತಲುಪಲಿಲ್ಲವೆಂದರೆ ದೊಡ್ಡ ಅನಾಹುತಗಳೇ ಆಗುತ್ತಿದ್ದವು. ಇದೇ ತರಹ ರಾಜರ ಕಾಲದಲ್ಲಿ ದೂತವಾಸಿಗಳ ಕೈಯಲ್ಲಿ ಸಂದೇಶವನ್ನು ಕಳುಹಿಸುತ್ತಿದ್ದರು. ಅಕಸ್ಮಾತ್ ಸಂದೇಶವನ್ನು ತೆಗೆದುಕೊಂಡು ಕುದುರೆಯ ಮೇಲೆ ಹೋಗುತ್ತಿರುವ ದೂತವಾಸಿಗೆ ದಾರಿಯಲ್ಲಿ ಏನಾದರೂ ಆಗಿಬಿಟ್ಟರೆ ಅವನ ಜೊತೆ ಇರುವ ಆ ಸಂದೇಶವೂ ಕೂಡ ನಾಶವಾಗುತ್ತಿತ್ತು. ಇದಾದ ಬಳಿಕ ಕಾಲಗಳು ಉರುಳಿದಂತೆ ಆಧುನಿಕ ಯುಗವು ಬರುವ ಹೊಸ್ತಿಲಲ್ಲಿ ಪೋಸ್ಟ್ ಆಫೀಸ್ಗಳು ತೆರೆದುಕೊಂಡವು. ಸೈಕಲ್ನಲ್ಲಿ ಬರುವ ಪೋಸ್ಟ್ ಮ್ಯಾನ್ ತರುವ ಸಂದೇಶಕ್ಕಾಗಿ ಅದೆಷ್ಟೋ ಜನರು ಕಾಯುತ್ತಾ ಬಾಗಿಲ ಬಳಿ ಕೂರುತ್ತಿದ್ದಂತಹ ದಿನಗಳವು. ಹೀಗೆ ನಮ್ಮ ಕುಟುಂಬ, ಸ್ನೇಹಿತರು ಹಾಗೂ ನಾವು ಮಾಡುವ ಕಂಪನಿಯಿಂದ ಬರುವ ಸಂದೇಶಗಳಿಗಾಗಿ ಕಾಯುತ್ತಾ ಇದ್ದಂತಹ ದಿನಗಳವು. ಆದರೆ ವರುಷಗಳು ಉರುಳಿದಂತೆ ಜಗತ್ತಿನಲ್ಲಿ ಪರಿವರ್ತನೆಯಾಗತೊಡಗಿತು. ಹೊಸ ಹೊಸ ತಂತ್ರಜ್ಞಾನ ಬರತೊಡಗಿದವು. ಅದರ ಪರಿಣಾಮವೇ ಇಂದು ನಾವು ಬಳಸುತ್ತಿರುವ ವಾಟ್ಸ್ಆ್ಯಪ್, ಫೇಸ್ಬುಕ್ ಮತ್ತು ಜಿಮೇಲ್. ಈಗಿನ ಬೆಳೆಯುತ್ತಿರುವ ತಂತ್ರಜ್ಞಾನ ಯುಗದಲ್ಲಿ ಎಲ್ಲರ ಕೈಯಲ್ಲೂ ಸ್ಮಾರ್ಟ್ಫೋನ್ ಮತ್ತು ಸ್ಮಾರ್ಟ್ ಡಿವೈಸ್ಗಳು ಕಾಣಸಿಗುತ್ತವೆ. ನಮ್ಮ ಪ್ರೀತಿ ಪಾತ್ರರಿಗೆ ಸಂದೇಶ ಕಳುಹಿಸಲು ವಾಟ್ಸಪ್ ಬಳಸಿದರೆ ಹೊಸ ಹೊಸ ಸ್ನೇಹಿತರನ್ನು ಗಳಿಸಲು ಫೇಸ್ಬುಕ್ ಬಳಸುತ್ತೇವೆ. ಇವುಗಳ ಸಾಲಲ್ಲಿ ಜಿಮೇಲ್ ಕೂಡ ಒಂದು. ಈ ಫೇಸ್ಬುಕ್, ವಾಟ್ಸಪ್ ಬರುವುದಕ್ಕಿಂತ ಅದೆಷ್ಟೋ ವರ್ಷಗಳ ಹಿಂದೆಯೇ ಜಿಮೇಲ್ ಅನ್ನು ಕಂಡುಹಿಡಿದಿದ್ದರು. ಇಂದು ನಿಮಗೆ ಈ ಜಿಮೇಲ್ ಹೇಗೆ ಹುಟ್ಟಿತು ಹಾಗೂ ಅದರ ಬಗ್ಗೆ ನಿಮಗೆ ತಿಳಿಯದ ಕೆಲವು ವಿಸ್ಮಯ ಸಂಗತಿಗಳನ್ನು ತಿಳಿಸಿಕೊಡುತ್ತೇನೆ. ಆ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಪ್ಪದೆ ಮಾಡಿ. ಈ ಜಿಮೇಲ್ ಅನ್ನು ಗೂಗಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಪೌಲ್ ಬುಚ್ಚಿಟ್ ಎನ್ನುವ ವ್ಯಕ್ತಿಯು ಕಂಡುಹಿಡಿದರು. ಈ ಪ್ರಾಜೆಕ್ಟ್ ಅನ್ನು ಮಾಡುವಾಗ ಇದರ ಬಗ್ಗೆ ಪೌಲ್ ಅದೆಷ್ಟು ಗುಟ್ಟಾಗಿ ಇಟ್ಟಿದ್ದನೆಂದರೆ ಗೂಗಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಅದೆಷ್ಟೋ ಇಂಜಿನಿಯರ್ಗಳಿಗೆ ಇದರ ಬಗ್ಗೆ ಸ್ವಲ್ಪವೂ ಸುಳಿವಿರಲಿಲ್ಲ. ದಿನಗಳು ಕಳೆದಂತೆ ಈ ಪ್ರಾಜೆಕ್ಟ್ ಯಶಸ್ವಿಯಾಗತೊಡಗಿತ್ತು. ಕೊನೆಗೆ 2004 ಏಪ್ರಿಲ್ 1ರಂದು ಇದನ್ನು ಲೋಕಾರ್ಪಣೆ ಮಾಡಲಾಯಿತು. ಬೀಟಾ ಟೆಸ್ಟಿಂಗ್ಗೆ ಎಂದು ಸ್ಥಾಪಿಸಿದ್ದ ಈ ಜಿಮೇಲ್ ಪ್ರಾರಂಭದಲ್ಲಿ ತನ್ನ ಬಳಕೆದಾರರಿಗೆ 1 GB ಸಂಗ್ರಹ ಸಾಮರ್ಥ್ಯವನ್ನು ಮಾತ್ರ ನೀಡುತ್ತಿತ್ತು. ಆದರೆ ಈಗ 15 GB ವರೆಗೂ ನೀಡುತ್ತಿದೆ. ಗೂಗಲ್ ಡ್ರೈವ್ ಎಂಬ ದತ್ತಾಂಶ ಶೇಖರಣಾ ಸಾಫ್ಟ್ವೇರ್ನಲ್ಲಿ ನಿಮಗೆ ಬೇಕಿರುವ ದತ್ತಾಂಶವನ್ನು ಸಂಗ್ರಹಿಸಬಹುದಾಗಿದೆ. ಇನ್ನು ಈ ಜಿಮೇಲ್ ಮೂಲಕ ನೀವು ಕೇವಲ ಮೆಸೇಜಿಂಗ್ ಮಾತ್ರವಲ್ಲದೆ ಫೋಟೋ, ಆಡಿಯೋ ಹಾಗೂ ವಿಡಿಯೋವನ್ನು ಕೂಡ ಕಳುಹಿಸಬಹುದಾಗಿದೆ. ಇದರ ಮೂಲಕ 25 MB ವರೆಗೂ ದತ್ತಾಂಶ ಕಳುಹಿಸಬಹುದಾಗಿದ್ದು 50 MB ವರೆಗೂ ದತ್ತಾಂಶ ಸ್ವೀಕರಿಸಬಹುದಾಗಿದೆ. ಇದರ ಮೂಲಕ ಸಾಕಷ್ಟು ಜನ ಹಾಗೂ ಕಂಪನಿಗಳು ತಮ್ಮ ವ್ಯಾಪಾರವನ್ನು ಸುಲಭವಾಗಿ ನಡೆಸುತ್ತಿದ್ದಾರೆ. ಜುಲೈ 2017ರ ಅಂತ್ಯದ ವೇಳೆಗೆ ಗೂಗಲ್ನ ಈ ಇಮೇಲ್ ಸೇವೆಯನ್ನು ಅಮೆರಿಕದ 60% ಮಧ್ಯಮ ವರ್ಗದ ಕಂಪನಿಗಳು ಮತ್ತು 92% ಸಣ್ಣ ಕಂಪನಿಗಳು ಬಳಸುತ್ತಿದ್ದಾರೆ. ಅಲ್ಲದೆ ಈ ಜಿಮೇಲ್ 120 ಕೋಟಿ ಸಕ್ರಿಯ ಬಳಕೆದಾರರನ್ನು ಒಳಗೊಂಡಿದೆ. ಇನ್ನು ಇದರ ಯಶಸ್ವಿ ಪ್ರಯೋಗದ ನಂತರ ಗೂಗಲ್ ಕಂಪನಿಯು ಇದನ್ನು ತನ್ನ ಪ್ಲೇಸ್ಟೋರ್ನಲ್ಲಿಯೂ ಕೂಡ ಬಿಡುಗಡೆ ಮಾಡಿತ್ತು. ಈಗ ಈ ಜಿಮೇಲ್ ಅಪ್ಲಿಕೇಶನ್ ಪ್ರತಿಯೊಬ್ಬ ಸ್ಮಾರ್ಟ್ಫೋನ್ ಬಳಕೆದಾರರ ಮೊಬೈಲ್ನಲ್ಲಿಯೂ ಇನ್ಸ್ಟಾಲ್ ಆಗಿದೆ. ಈ ಜಿಮೇಲ್ ಅಪ್ಲಿಕೇಶನ್ ಅನ್ನು ಪ್ಲೇಸ್ಟೋರ್ನಲ್ಲಿ ಬರೋಬ್ಬರಿ 100 ಕೋಟಿ ಜನರು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ನಾವು ಯಾವುದೇ ಕಂಪನಿಗಳಿಗೆ ಕೆಲಸಕ್ಕೆ ಅರ್ಜಿ ಹಾಕಲು ಈ ಜಿಮೇಲ್ ತುಂಬ ಉಪಯುಕ್ತವಾಗಿದೆ. ಕೆಲಸ ನೀಡುವವರಿಗೆ ಹಾಗೂ ಕೆಲಸಕ್ಕೆ ಅರ್ಜಿ ಹಾಕುವವರ ಮಧ್ಯೆ ಈ ಜಿಮೇಲ್ ಒಂದು ಸೇತುವೆಯ ಹಾಗೆ ಕೆಲಸ ಮಾಡುತ್ತಿದೆ. ಇನ್ನು ಈ ಜಿಮೇಲ್ ಕುರಿತಾದ ಕೆಲವು ಕುತೂಹಲಕಾರಿ ಸಂಗತಿಗಳು ಈ ರೀತಿ ಇವೆ. ನೀವು ಹೊಂದಿರುವ ಜಿಮೇಲ್ ಐಡಿಗೆ ಪ್ಲಸ್ ಅಥವಾ ಒಂದು ಪುಟ್ಟ ಡಾಟ್ ಅನ್ನು ಕೂಡಿಸಿ ಇನ್ನೊಂದು ಹೊಸ ಜಿಮೇಲ್ ಐಡಿಯನ್ನು ಹೊಂದಬಹುದು. ಇನ್ನು ಈ ಜಿಮೇಲ್ನ ಬ್ಯಾಕ್ಗ್ರೌಂಡ್ ಅನ್ನು ಬೇರೆ ಥೀಮ್ಸ್ಗಳಿಂದ ಬದಲಾಯಿಸಬಹುದು. ಹೇಗೆ ನಮ್ಮ ಮೊಬೈಲ್ನಲ್ಲಿ ನೋಡಲು ಚಂದ ಕಾಣುವ ಹೊಸ ಥೀಮ್ಸ್ಗಳನ್ನು ಇಡುತ್ತೇವೆ, ಹಾಗೆಯೇ ಜಿಮೇಲ್ನಲ್ಲೂ ಕೂಡ ಇಡಬಹುದು. ಯಾರಾದರೂ ನಿಮಗೆ ಜಿಮೇಲ್ ಮೂಲಕ ವಿಳಾಸವನ್ನು ಕಳುಹಿಸಿದರೆ ಅದನ್ನು ಮ್ಯಾಪ್ನಲ್ಲಿ ನೋಡುವಂತಹ ಸೌಲಭ್ಯವನ್ನು ಕೂಡ ಈ ಜಿಮೇಲ್ ನೀಡಿದೆ. ನಿಮ್ಮ ಮೊಬೈಲ್ನಲ್ಲಿ ಇರುವ ಕಾಂಟ್ಯಾಕ್ಟ್ಸ್ಗಳನ್ನು ಜಿಮೇಲ್ನಲ್ಲಿ ಬ್ಯಾಕಪ್ ಇಟ್ಟುಕೊಳ್ಳಬಹುದು. ಇದರಿಂದ ಅಕಸ್ಮಾತ್ ನಿಮ್ಮ ಮೊಬೈಲ್ ಕಳೆದು ಹೋದರೂ ಕೂಡ ನಿಮ್ಮ ಕಾಂಟ್ಯಾಕ್ಟ್ಸ್ಗಳನ್ನು ಜಿಮೇಲ್ ಮುಖಾಂತರ ಮರಳಿ ಪಡೆಯಬಹುದು. ಹೇಗೆ ನಾವು ವಾಟ್ಸಪ್ನಲ್ಲಿ ಒಮ್ಮೆ ಕಳುಹಿಸಿದ ಮೆಸೇಜನ್ನು ಮರಳಿ ಪಡೆಯಬಹುದೋ
ಹಾಗೆಯೇ ಜಿಮೇಲ್ನಲ್ಲಿ ನೀವು ಅಕಸ್ಮಾತ್ ಮೇಲ್ ಕಳುಹಿಸಿದ ಮೇಲೆ ಅದನ್ನು ಮರಳಿ ಪಡೆಯಬೇಕೆಂದರೆ ಲ್ಯಾಬ್ಸ್ ಟ್ಯಾಬ್ಗೆ ಹೋಗಿ ಅಂಡು ಸೆಂಡ್ ಎನ್ನುವ ಆಯ್ಕೆಯನ್ನು ಎನೇಬಲ್ ಮಾಡಿಕೊಳ್ಳಿ. ಅದೇನೇ ಹೇಳಿ, ತಂತ್ರಜ್ಞಾನ ಎಷ್ಟೇ ಬದಲಾದರೂ ಕೂಡ ಗೂಗಲ್ ಕಂಪನಿಯು ಈ ಜಿಮೇಲ್ ಅನ್ನು ಇನ್ನೂ ಉಳಿಸಿಕೊಂಡಿರುವುದು ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ.